ಹಾಗಾಡ್ರಿ ಗೌಡ್ರಿ, ನಾನು ಸಿರಾಕ್ ಹೋಗ್ಬೇಕು, ಅಡಿಕೆ ಗಿಡ ಕೊಡಿ, ಔಷಧಿ ತರಬೇಕು, ಒಂದೆರಡು ಮೂಟೆ ಬೂಸ ಹಾಕ್ಯಂಬರ್ಬೇಕು, ನಮ್ಮ ಸೀಮೆ ಸಿಗೆಂಬ್ತಿದ್ರೆ ಬಂದು ಇಲ್ಲೇ ಕೂಕೊಂಡಿದ್ದೀರಾ, ಯಾಕೆ ಹೋಗ್ಲಿಲ್ವೇ? ಯಾಕೋ ಒಂಥರ ನೆಗಡೆ ಎತ್ಕೊಳ್ಳ ಬೋರಜ. ಮೂಗೆಲ್ಲ ಕಟ್ಕೊಂಡಂಗೆ ಆಗ್ಬಿಟ್ಟು ಕೆಮ್ಮು ನೆಗಡೆ ಜಾಸ್ತಿ ಆಗಿಬಿಟ್ಟೈತೆ. ಅದಕ್ಕೆ ಹೋಗೋಕ್ಕಾಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಬಾರ್ಲ ಕುಕ ಬಾರ್ಲ, ಯಾಕಲ್ಲ ನಿಂತ್ಕೊಂಡಿದ್ಯಾ, ಬಾ ಕುಕ ಬಾ. ಯಾಕೆ ಕೈ ಕಾಲನು ಯಾಕೆ ಬಂದು ಐತವ ಕಳ್ಳಿ, ಏನು ಇದಕ್ಕಿದ್ದಂಗೆ ನೆಗಡೆ ಆಯ್ತಾರಲ್ಲ ಬೋರಜ, ಯಾಕನ? ನೆಗಡೆ ಅಂದ್ರೆ ಏನು ವಿಪರೀತ ನೆಗಡೆ ಕಣಲೆ, ಮೈಯೆಲ್ಲನ ಬೆಚ್ಚಗಾದಂಗೆ ಆಕೈತಂಗೆನ, ರಗ್ಗೋದ್ಕೊಂಡು ಮನೆ ಕೆಮ್ಮ ಅಂದ್ರೆ ಸಿಕ್ಕಿ ಆದಂಗೆ ಆಕೈತೆ. ಈ ಹಾಳಾದ ಕೆಮ್ಮರ್ದನ ಮನೆ ಕೆಮ್ಮಕ್ಕೆ ನಿದ್ದೆ ಕೊಡಲ್ಲಿದು. ಎಲೆ ನೆಗಡೆ ಕೆಮ್ಮುನು ಮನ್ಸ್ರಿಗೆ ಬರ್ತಾನ, ಮರಗಳಿಗೆ ಬರ್ತಾವೇನು ಗೌಡ್ರೆ? ಅದಕ್ಕೆಲ್ಲ ತಲೆ ಕೆಳಿಸ್ಕೊಂಬಕಾಕೈತೆ, ಅದಕ್ಕೆಲ್ಲ ಎದ್ರಕೊಂಬಕಾಕೈತೆ. ಒಂದು ಕೆಲಸ ಮಾಡಿರಿ, ಮನೆಗೆ ನಾಟಿ ಕೋಳಿಗಳಿದ್ರೆ ಕೊಯ್ದು ಬಿಡ್ರಿ. ಕೊಯ್ದುಬಿಟ್ಟು ಒಳ್ಳೆ ಕೂರ್ವಾಗಿ ಉಪ್ಪು ಖಾರ ಮೆಣಸು ಎಲ್ಲ ಹಾಕಿಸ್ಕೊಂಬಿಟ್ಟು ಕೋಳಿ ಸಾರು ಮಾಡಿಸ್ಕೊಂಬಿಟ್ಟು ಇನ್ನೇನು ಕುದಿಯತ್ತದಲ್ಲ, ಕುದಿಯತ್ವಾಗ ಒಂದು ಲೋಟದಾಗ ಕೊಯ್ಕೊಂಬಿಟ್ಟು ಹುಳಿನ ಕುಡಿದ್ಬಿಡ್ರಿ. ನಾಟಿ ಕೋಳಿ ಹುಳಿ ನೆಗಡೆ ಕೆಮ್ಮಿಗೆ ಒಳ್ಳೆ ಮದ್ದು. ಅದು ನೆಗಡೆ ಕೆಮ್ಮಿಗೆ ಒಂಥರ ಖಾರವಾಗಿ ಕೂರವಾಗಿ ಮಾಡಿಸ್ಕೊಂಡು ಕುಡಿದ್ಬಿಟ್ರೆ ಹೇಳ್ದಂಗೆ ಕೇಳ್ದಂಗೆ ನೆಗಡೆ ಹೊಡೋಕೈತಿ. ನಮ್ಮ ಮನೆಗೆಲ್ಲ ಹಂಗೆ ಅಪ್ಪ, ನಾನು ನೆಗಡೆ ಕೆಮ್ಮು ಆಗಿಬಿಡ್ತು ಅಂದರೆ ಮಾತ್ರೆ ಪತ್ರ ನುಂಗಕ್ಕೆ ಹೋಗಲ್ಲ. ಹಂಗೆ ತೀರಾ ಜ್ವರ ಗಿರ ಬಂದರೂ ಮಾತ್ರ ಹೋಗಿ ಒಂದೆರಡು ತಲೆನೋವು ಮೈಕೈ ನೋವು ಮಾತ್ರ ತಂದು ನುಂಗ್ತೀನಿ. ಸುಮಾರು ಸಣ್ಣ ಪುಟ್ಟದ್ದು ನೆಗಡೆ ಕೆಮ್ಮು ಆಗಿಬಿಟ್ರೆ ಮನೆಗೇನೋ ನಾನು ನಾಟಿ ಕೋಳಿದ್ರೆ ಹಿಡ್ಕೊಂಡು ಕೊಯ್ದು ಬಿಡೋದೇನ. ನೀನು ಚೆನ್ನಾಗಿರ್ತೈತೆ ಗೌಡ್ರಿ, ಇದ್ಯಾಕೆ ಮಾಡು ಮುಚ್ಕೊಂಡಂಗೆ ಹಾಕೈತೆ ನೋಡ್ರಿ. ಅದಕ್ಕೂ ನಾಟಿ ಕೋಳಿ ಸಾರು ಚೆನ್ನಾಗಿರ್ತೈತೆ, ಮಾಡಿಸ್ಕೊಂಡು ಉಂಡ್ರಿ. ಒಂದೇ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಉಂಡ್ಬಿಟ್ರೆ ಅದ್ರ ಮಜಾನೇ ಬೇರೆ. ಹಂಗಾರೆ ಹಂಗೇನಿಲ್ಲ ಬೋರಾಜ, ಮನೆಗೆಲ್ಲ ಇದಾವಲ್ಲ ನಾಟಿ ಕೋಳಿ, ಇದ್ರೊಂದು ಹಿಡ್ಕೊಂಬರಲ್ಲ ನಿಮ್ಮ ಮನೆಗೇನ? ಅದೇನು ಬೇಕಾರೆ ದುಡ್ಡು ಕಾಸು ನೋಡ್ಕೊಂಬನ, ಮನೆಗಿದ್ದು ಹಿಡ್ಕೊಂಬ ಒಂದು ನಾಟಿ ಕೋಳಿನ. ಇದೇನು ಗೌಡ್ರಿ ಹಿಂಗಂತೀರ? ಒಗಿರಿ ಮಕ್ಕೆ. ನಮ್ಮ ಮನೆಗೆ ಯಾಟುಗಳು ಇದಾವೆ ಬರೇನ, ಹುಂಜಿಲ್ಲ. ಒಂದೇ ಒಂದು ಹುಂಜ್ ಐತಿ, ಅದೊಂದು ಬೀಜಕ್ಕೆ ಬಿಟ್ಕೊಂಡಿದ್ದೀವಿ. ಒಂದು 4-5 ಯಾಟುಗಳು ಇದ್ದಾವೆ. ತಿರ್ಗಿ ಆಮೇಲೆ ಹುಂಜನ್ನೇನೋ ಹಿಡ್ಕೊಂಡು ಕೊಯ್ದು ಬಿಟ್ರೆ ಯಾಟುಗಳು ಮೊಟ್ಟೆ ಇಕ್ಕದ್ದು ಬಿಟ್ಬಿಡ್ತವೆ. ಅದಕ್ಕೆ ಒಂದೆರಡು ಹೆಚ್ಕಂಬ್ಲಿ ಅಂತ ಹೇಳ್ಬಿಟ್ಟು ಹುಂಜನ್ನ ಬಿಟ್ಕೊಂಡಿದ್ದೀನಿ, ಕೊಯ್ಕೊಂಡು ತಿಂದಿಲ್ಲ. ಈಗ ಒಂದು 4-5 ಯಾಟುಗಳು ಇದ್ದಾವೆ, ಆದರೆ ಯಾವ್ದಾರ ಒಂದು ಚೆನ್ನಾಗಿರೋದು ಒಂದು ತೂಕನಾದ ಹಿಡ್ಕೊಂಬರ್ತೀನಿ. ಸುಮ್ಕಿರಿ, ಇವತ್ತು ಹಿಡ್ಕೊಂಬರೋಣ, ನಾಳೆಗೆ ಹಿಡ್ಕೊಂಬರೋಣ. ಹೇಳ್ಕೊಳ್ಳೋಕೆ ಒಂದೂರು, ತಲೆ ಮ್ಯಾಗೆ ಒಂದು ಸೂರು, ಮಲ್ಗಾಯ್ಕೆ ಬೋಮ್ ತಾಯಿ ಮಂಚ, ಕೈ ಹಿಡ್ದೊಳ್ಳು ಸೂಸೀಲಿ, ನಗ್ನಗ್ತಾ ಒಂದು ಮುದ್ದೆ ಕೊಡಲಿ, ತುಂಬಾಯ್ತು ಸಿ ನನ್ನ ಪ್ರಪಂಚ, ತುಂಬಾಯ್ತು ಸಿ ನನ್ನ ಪ್ರಪಂಚ. ಹಗಲೆಲ್ಲ ಬೆವರರಿಸಿ ತಂದಿದ್ರಾಗ ಸ್ವಲ್ಪ ಉಳಿಸಿ, ಸಂಜೆಲಿ 190 ಕೊಂಚ, ಹೀರ್ತ ಮೈ ಜುಮ್ಮಂದ್ರೆ ಸ್ಮೆಲ್ಲು ಗಮ್ ಗಮ್ ಅಂದರೆ ಗೌಳೆ, ಹೀರ್ತ ಮೈ ಜುಮ್ಮಂದ್ರೆ ವಾಸನೆ ಗಮ್ ಗಮ್ ಅಂದರೆ ತುಂಬೋಯ್ತು ಸೀನುಲ್ ಪ್ರಪಂಚ, ತುಂಬೋಯ್ತು ಸೀನುಲ್ ಪ್ರಪಂಚ. ಏ ಗೌಳೆ, ಏನೋ ನಾಟಿ ಕೋಳಿ ಅಂತ ಏನೇನೋ ಹೇಳ್ತಿದ್ರಿ, ಬೋರಾಜನ್ ಜೊತೆ ಏನಾದರೂ ಪಾರ್ಟಿ ಗಿರ್ಟಿ ಮಾಡೋಕೆ ಹೊಲ್ಟಿದ್ದೀರಾ? ಏನು ಸಮಾಚಾರ? ಅಲ್ಲ, ನಾಟಿ ಕೋಳಿ ಅಂತ ಇದ್ದೀರಾ, ಈ ಸೀನುನ್ನೇ ಮರೆತುಬಿಟ್ಟು ನೀವು ನಾಟಿ ಕೋಳಿ ಸಾರು ಮಾಡೋ ಹೊಲ್ಟಿದ್ದೀರಾ. ಮಾಡ್ರಿ ಗೌಡ್ರಿ, ಇವ್ ಬೋರಾಜ ಬಿಡುವಾಗ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ಸೀನಪ್ಪನ್ನೇ ಮರೆತು ಬಿಟ್ಟಿದ್ದೀರಾ. ಯಾಕೆ ನಮ್ದುಗೆ ನಿಮ್ದುಗೆ ಫ್ರೆಂಡ್ಶಿಪ್ಪು ಇಲ್ವಾ? ಆಯ್ತು ಗೌಡ್ರೆ, ಏನು ಮಾಡ್ತೀರಿ ಮಾಡ್ಕೊಳ್ರಿ, ನಾನು ಹೋಗ್ತೀನಿ ಗೌಡ್ರಿ. ಲೇ 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 ಸೀನಾ, ಬಾರ್ಲ ಎಲ್ಗೆಲ್ಲ ಹೋಗ್ತೀಯ, ಬಾರ್ಲ ಇಲ್ಲಿ ಬಾರಾತ. ನನಗೆ ಯಾಕೋ ಒಂದು ಓಟು ಈ ನೆಗಡೆ ಕೆಮ್ಮು ಆದಂಗೆ ಆಗಿಬಿಟ್ಟೈತೆ ಕಳಲಿ. ನೀನು ಗಂಟ್ಲೆಲ್ಲ ನಸ 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 ಅಂತೈತೆ ಹಂಗೇನ. ಕೆಮ್ಮಿ 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 ಸಾಕಾಗದಂಗೆ ಹೋಯ್ತೆ. ಅದಕ್ಕೆ ಬೋರಾಜ್ ಅಂತ ಹಂಗೆ ಅಂದೆ, ಹಿಂಗೆ ಆಯ್ತಂಗಳ ಬೋರಾಜ, ಸಿರಾಕ್ ಹೋಗೋಕ್ಕಾಗಲಿಲ್ಲ ಅಂತ ಮಾತಾಡ್ತಿದ್ವಿ. ಅದಕ್ಕೆ ಬೋರಾಜ, ಇಲ್ಲ ಕಣ್ರಿ ಗೌಡ್ರೆ, ನೀವು ನಾಟಿ ಕೋಳಿ ಕೊಯ್ದುಬಿಟ್ಟು ಒಂದಿಟ್ಟು ಹುಳಿ ಕುಡಿದ್ಬಿಡ್ರಿ, ಚೆನ್ನಾಗಿ ಬಿಸಿ ಬಿಸಿದ ಹುಳಿ ಕುಡಿದ್ಬಿಡ್ರಿ, ನೆಗಡಿ ಹೋಗ್ತೈತಿ ಅಂತ ಇವ್ ಬೋರಾಜ್ ಹಂಗಂದ. ಅದಕ್ಕೆ ನಮ್ಮನೆ ನಾಟಿ ಕೋಳಿ ಎಲ್ಲಿದ್ದಾವಲ್ಲ, ನಿಮ್ಮನೆಗೆ ಹಿಡ್ಕೊಂಬ ಯಾವ್ದಾನ ಒಂದ ಕೊಯ್ಯೋಣ ಅಂತ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಆಟೋತಿಗೆ ಬಂದಪ್ಪ ನೀನು. ಓಹೋ, ಹಂಗಾರೆ
ನಾಟಿ ಕೋಳಿ ಸಾರು ಮಾಡಬೇಕು ಅಂತ ಇದ್ದೀರಾ ಗೌಡ್ರೆ? ಒಂದು ಕೆಲಸ ಮಾಡಿರಿ, ಈಗ ನಾನು ಉಂಡು ಜಾಸ್ತಿ ದಿನ ಐತೆ, ನಮ್ಮನೆಗೂ ಒಂದು ಹಿಡ್ಕೊಂಬತ್ತೀನಿ ನಾಟಿ ಕೋಳಿನ, ಎರಡು ಸೇರಿಸ್ಬಿಟ್ಟು ನಿಮ್ಮನೆಗೆ ಮಾಡಿಸ್ಬಿಡ್ರಿ, ಅಲ್ಲೇ ಉಂಡು ಬಿಡೋಣ. ಹಾಂ ಏನು ಬರೋಜ, ಹುಂಜನ ಹಿಡ್ಕೊಂಬಚ್ಚ ಏಟೆ ಹಿಡ್ಕೊಂಬಚ್ಚ? ನಮ್ಮನೆ ಒಳ್ಳೆ ದೊಡ್ಡದೊಂದು ಹುಂಜನೇ ಐತಪ್ಪ, ಹಿಡ್ಕೊಂಬತ್ತೀನಿ. ಹೆಂಗೆ ಗೌಡ್ರಿ? ಲೇ ನಿಮ್ಮ ಅಮ್ಮಗೆ ಏನನ್ನ ಗೊತ್ತಾದ್ರೆ ಪುಟ್ರಂಗಜ್ಜಿ ಸುಮ್ಮನೆ ಬಿಡ್ತೈತೆ ಅಲ್ಲ ನನ್ನ, ತಿರ್ಗಿ ಆಮೇಲೆ ಅವ್ರದ್ದು ಊರು ಬಾಗಿಲು ಮಾಡ್ತೈತಿ. ಬೇಡ ಕಾಳಿ ಸುಮ್ಕಿಲ್ಲ, ಬೇಕಾದ್ರೆ ಪಾರಂ ಕೋಳಿನ ತತ್ತೀನಿ ಮಾಡ್ತೀನಿ. ಹಾಂ ನಾಟಿ ಕೋಳಿನ ಹಿಡ್ಕೊಂಬರ್ಬೇಡ ಸುಮ್ಕಿರೋ, ಅವ್ನು ಬೋರಾಜಿ ಹಿಡ್ಕೊಂಬರ್ತಾನೆ, ನೀನು ಹಿಡ್ಕೊಂಬರ್ಬೇಡ ಸುಮ್ಮನಿರು. ಏ ಗೌಡ್ರೆ ಹೇಳ್ತೀನಿ ಕೇಳ್ರಿ, ನಮ್ಮ ಅಮ್ಮನ ಬಗ್ಗೆ ನೀವು ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ. ನಮ್ಮಮ್ಮ ಹೆಂಗೆ ಅಂದ್ರೆ ಒಂಥರ ಹಳಸಿನಣ್ಣು ಇದ್ದಂಗೆ, ಮೇಲೆಲ್ಲ ಮುಳ್ಳು ಒಳಗಡೆ ತೊಳೆ. ಹಂಗೆ ನಮ್ಮಮ್ಮಯ್ಯ ಬೇರೆ ಯಾರನ್ನ ಗೊತ್ತು ಗೊಲ್ಲಿಲ್ದೇ ಹಿಡ್ಕೊಂಡೋದ್ರೆ ಬೈಕೊಂಬೈತಿ. ನಾನೇ ಮನೆ ಮಗ ಹಿಡ್ಕೊಂಬಂದ್ರೆ ಏನು ಮಾಡಲ್ಲ. ಅದ್ರಾಗ ಗೌಡ್ರು ಮಂತ ಕೋಳಿ ಸಾರು ಮಾಡೋಕ್ಕೆ ಹಿಡ್ಕೊಂಡು ಹೋಗ್ತಿದ್ದೀರಿ ಅಂದರೆ ಇನ್ನೊಂದು ಹೆಚ್ಚಾಗಿ ಹಿಡ್ಕೊಂಡು ಹೋಗೋ ಪಾಪ ಗೌಡ್ರು ಉಮ್ಲಿ ಅಂಬೈತಿ ನಮ್ಮಮ್ಮ. ಅಂಥದ್ದು ನಮ್ಮಮ್ಮನ ಬಗ್ಗೆ ನೀವೇನು ಗೌಡ್ರಿ ಹಿಂಗೆ ಅಂಬ್ತೀರ? ಹಾಂ ತೆಗಿರಿ ಗೌಡ್ರಿ, ಹಂಗೆ ಅನ್ಬೇಡ್ರಿ. ನಮ್ಮಮ್ಮ ಒಳ್ಳೇದು ಗೌಡ್ರಿ, ನೋಡೋಕೆ ಮಾತ್ರ ರಫ್ ಅಂಡ್ ಟಪ್ಪು ಅಷ್ಟೇ ನಮ್ಮಮ್ಮಯ್ಯ. ಹೇಳಿನಲ್ಲ, ಅಮ್ಮಯ್ಯ ಒಂಥರ ಹಳಸಿನ ತೊಳಿದ್ದು ಹಳಸಿನಣ್ಣಿದ್ದಂಗೆ, ಮೇಲೆಲ್ಲ ಮುಳ್ಳು ಒಳಗೆ ತೊಳೆ ಮೆತ್ತಿಗೆ. ಹಂಗೆ ನಮ್ಮಮ್ಮಯ್ಯ. ಏನಪ್ಪ ಯಾವಾಗ ಅಡುಗೆ ಮಾಡೋದು? ಇವತ್ತು ಮಾಡ್ತೀರಾ ನಾಳೆಗೆ ಮಾಡ್ತೀರಾ? ಲೇ ಸೀನಾ, ಗೌಡ್ರು ನೆಗಡ್ಯಾಗ ಮುಖ ಕರಿತಾ ಇದ್ದಾರೆ, ಇವತ್ತು ಮಾಡ್ದೆ ಇನ್ನು 8 ದಿನ ಬಿಟ್ಟು ಮಾಡೋಕ್ಕಾಗೈತಿ ನೆಗಡೆ ಎಲ್ಲ ಹೋದ್ಮೇಲೆ. ಅದಕ್ಕೆ ಗೌಡ್ರು ಮಾತ್ರ ನುಂಗ್ತೀನಿ, ಸಿರಾಕ್ ಹೋಗ್ತೀನಿ, ಇಂಜೆಕ್ಷನ್ ಮಾಡಿಸ್ಕೊಂಬತ್ತೀನಿ ಹಂಗೆ ಹಿಂಗೆ ಅಂತಂದರು. ನಾನು ಗೌಡ್ರೆ ಇದಕ್ಕೆಲ್ಲ ಇಂಜೆಕ್ಷನ್ ಮಾಡಿಸ್ಕೊಂತಾರೆ, ನಾಟಿ ಕೋಳಿ ಸಾರು ಕುಡೀರಿ ಅಂತ ಹೇಳಿದ್ದೀನಿ. ಈಗ ಇವತ್ತು ಮಾಡ್ಸೋಣ. ಹಾಂ ಮಂತಕ್ಕೆ ಹೋಗಿ ನೀನೊಂದು ಹಿಡ್ಕೊಂಬ, ನಾನೊಂದು ಹಿಡ್ಕೊಂಬತ್ತೀನಿ, ನಾವೇ ಕೊಯ್ಯನ್ ಕೋಳಿನ. ಹಂಗೆ ಮಾಡ್ಬಿಡೋಣ ಸುಮ್ಮನೆ. ಇಲ್ಲ ಅಂದರೆ ಈ ಪಾರಂ ಕೋಳಿ ಎಲ್ಲ ತಿನ್ಬಾರ್ದು ಕಳದು, ಯಾತ ಇಂಜೆಕ್ಷನ್ ಎಲ್ಲ ಹಾಕ್ತಾರಂತ ಅದಕ್ಕೆ. ಅದಕ್ಕೆ ಯಾತ ಬಾಯ್ಲರ್ ಕೋಳಿನಂತೂ ತಿನ್ನಲೇಬಾರ್ದು ಕಣದಿ. ಅದು 42 ದಿನಕ್ಕೆ ದಪ್ಪ ಆಗ್ಬೇಕು ಅಂತಂದ್ರೆ ಅವು ನೋಟ್ ಔಷಧ ಹೋಯ್ತಾರಲ್ಲ ಅವು ಬಾಯಕ್ಕೆ ಅಲ್ವೇ. ಅದಕ್ಕೆ ನಾಟಿ ಕೋಳಿನ ತಿನ್ಬಿಡೋಣ. ಈಗ ಮಂತಕ್ಕೆ ಹೋಗಿ ಹಿಡ್ಕೊಂಬಚ್ಚ ಒಂದ. ಲವ್ ಬೋರಾಜ ತಡಿಲ್ಲ ಒಂದ್ರ ಒಟ್ಟು ತಡಿಲ್ಲ. ಅವನಿನ್ನ ಇವಾಗ ಬಂದೇವನೇ, ಇವು 2-3 ದಿನ ಎಲ್ಗೆ ಹೋಗಿದ್ದ ಕಾಮ್ತಿರ್ಲಿಲ್ಲ, ಇವಾಗ ಬಂದೇವನೇ, ಒಂದು ಕ್ಷಣ ಮಾತಾಡ್ಸನ್ ತಡಿಲ್ಲ. ಲೇ ಸೀನಾ ಬಾರ್ಲಾ, ಕುಕ್ಕ ಬರ್ಲಾ ಇಲ್ಲಿ. ಹಂಗಾರೆ ಹೋಗಿ ಹಿಡ್ಕೊಂಬರ್ಲ ಗೌಡ್ರೆ ಕೋಳಿನ ನಾನು. ಲೇ ತಡಿರಲ್ಲ ಒಂದ್ರ ಒಟ್ಟು ಬೈನ್ ಊಟಿಗೆ ಮಾಡೋಣ ಸುಮ್ಕಿರ. ಲೇ ಇವಾಗಿನ್ನು ಉಂಡಿದ್ದೀನಿ, ಮನೆ ಕ್ಯೂಸಾರು ಮಾಡಿದ್ರು, ಬಿಸಿದು ಉಂಡು ಬೈದ್ದೀನಿ. ಅಲ್ವಲ್ಲ, ಈಗ 11-12 ಗಂಟೆ ಹಂಗೆ ಕೋಳಿ ಕೊಯ್ತೀವಿ ಅಂತಂದರೆ ಗೊತ್ತೇ ಇದು. ಈಗ ಮಾಡೋಕ್ಕಾಕೈತೆ ಮನೆಗೆ ಏನು ಗೋಸ್ರು ಬೈಕಂತಾರೆ. ಒಂದು ಕೆಲಸ ಮಾಡೋಣ, ಬೈನಾಗ ರಾತ್ರಿ ಕುಮ್ಮಂಗೆ ಮಾಡೋಣ ಸುಮ್ಕಿರಿ. ಬೇಕಾದ್ರೆ ನೀನೊಂದು ಅವನೊಂದು 2 ಹಿಡ್ಕೊಂಬರಿ, ನಮ್ಮನೆಗೆ ಮಾಡಿಸ್ತೀನಿ ಮುಂಬನ. ಅದಿರಲೇ ಲೇ ಸೀನಾ, ತಿರುಪತಿಗೆ ಹೋಗಿದ್ದಲ್ಲ, ಯಾವಾಗ ಬಂದಲ್ಲ? ನನ್ನ ದಿನ ಬೈನಾಗಲೇ ಬಂದೆ ಗೌಡ್ರಿ. ಅಯ್ಯಯ್ಯಪ್ಪ ಸ್ವಾಮಿ ದೇವ್ರೇ, ಜನ ಅಂದ್ರೆ ಜನ ಗೌಡ್ರಿ ತಿರುಪತಿಗೆ. ಅದು ಯಾಕೆ ಹಂಗೆ ಬಂದಿದ್ರೆ ಜನ ಗೊತ್ತಿಲ್ಲ, ಏನಿಲ್ಲ ವಿಪರೀತ ಜನ, ಕಾಲಿಕ್ಕಕ್ಕೆ ಜಾಗಿಲ್ಲ. ನಾವು ಹೋಗಿದ್ದು ರಾತ್ರಿ ಒಂದು 7-7:30-8 ಗಂಟೆ ಆಗಿತ್ತು. ಉಂಡು ತಿಂದು ಸ್ವಾಮಿ ಪ್ರಸಾದ ತಿನ್ಕೊಂಬಿಟ್ಟು ಆಗ ಈಗ ನೋಡ್ತೀವಿ ಅಲ್ಲೇ ಲಾಕ್ ಮಾಡಿಬಿಟ್ಟವ್ರೆ, ಒಳಗೆ ಬಿಡ್ತಾನೆ ಇಲ್ಲ. ಕಾದು ಸಾಕಾಗಿ ಹೋಗ್ಬಿಡ್ತು ನಮಗಂತೂ. ಸ್ನಾನ ಮಾಡ್ಕೊಂಡು ಕಾಯ್ಕೊಂಡು ನಿಂತ್ಕೊಂಡ್ವಿ. ರಾತ್ರಿ 2:15 ನಮ್ಮನ್ನು ಒಳಗೆ ಬಿಟ್ರು ಗೌಡ್ರಿ. ಇವಿರ್ತಾವಲ್ಲ ಬೋನ್ಗಳು, ಆ ಬೋನ್ನಾಕ ಬಿಟ್ಬಿಟ್ರು. ರಾತ್ರಿ 2:30-3 ಗಂಟೆ ಒಳಗೆ ಹೋದರು. ರಾತ್ರಿ ಎಲ್ಲ ಅಲ್ಲೇ ಮನೆಗೆ ಹೇಳಿದ್ದೇನು. ಬೆಳಿಗ್ಗೆ ಮಧ್ಯಾಹ್ನ 1:30ಗೆ ದರ್ಶನ ಆಯ್ತು ನಮಗೆ. ಸ್ವಾಮಿ ನಮ್ಮಪ್ಪ ಹೆಂಗಟಪ್ಪ ನಮಗೆ ಮಧ್ಯಾಹ್ನ 1:30ಗೆ ದರ್ಶನ ಕೊಟ್ಟ ನೋಡ್ರಿ ಗೌಡ್ರಿ. ಅಯ್ಯೋ ಬೊಲ್ ಜನ ಗೌಡ್ರಿ. ಅಲ್ವಲ್ಲ ನೆನ್ನೆ ದಿನ ತಿರುಪತಿಗೆ ಹೋಗಿ ಬೈಜ, ಅಲ್ಲೇ ಎಣ್ಣೆ ಕುಡ್ಕೊಂಬೈಜಲ್ಲ ನಿಮ್ಮ ಅಜ್ಜಿ. ಒಂದ್ರ ಒಟ್ಟು ಭಯ ಭಕ್ತಿನೇ ಅಲ್ವಲ್ಲ ದೇವರು ದಿಡ್ರ ಬಗ್ಗೆ ನಿನಗೆ. ನಿನ್ನ ಎಣ್ಣೆ ಕುಡಿಯೋದು ಬಿಡು ಎಣ್ಣೆ ಕುಡಿಯೋದು ಕಮ್ಮಿ ಮಾಡೋ ಅಂದ್ರೆ ಒಟ್ಟು ಏನು ಯಾವಾಗ ಒಯ್ಕಂತ ಎಣ್ಣೆನ ಗೌಡ್ರೆ. ನಾವು ಮಾಡೋದು ತಪ್ಪಿದೆ ಗೌಡ್ರೆ. ದೇವ್ರ ಬಗ್ಗೆ ಯಾವತ್ತೂ ಭಯ ಇರಬಾರ್ದು, ಭಕ್ತಿ ಇರಬೇಕು. ಸ್ವಾಮಿ ನನಗೆ ಒಳ್ಳೆ ಕೆಲಸ ಮಾಡೋಕ್ಕೆ ನನಗೆ ದಯ ತೋರಪ್ಪ ಸ್ವಾಮಿ, ನನಗೆ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಐಡಿಯಾ ಕೊಡಪ್ಪ ಅಂತ ನಾವು ದೇವ್ರ ಹತ್ರ ಬೇಡಬೇಕು.
ಹೋಯ್ಬಿಟ್ಟು ಅಯ್ಯಪ್ಪ ದೇವ್ರೇನ ಮಾಡ್ತಾನೆ ದೇವ್ರು ನನ್ನ ಕಣ್ಣು ಕಳೀತಾನೆ ನನ್ನ ಕಾಲು ಮುರಾಕ್ತಾನೆ ಅಂತ ಎದುರುಕೊಂಡು ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡ್ವಿ ಅಂದರೆ ಅಲ್ಲಿ ಯಾವತ್ತೂ ಭಕ್ತಿ ಬರಲ್ಲ. ಏಕಾಗ್ರತೆಯಿಂದ ಸ್ವಾಮಿ ನನ್ಗೆ ಒಳ್ಳೇದು ಮಾಡಪ್ಪ, ನಾನು ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಆರೋಗ್ಯ ಕೊಡಪ್ಪ ಅಂತಂದರೆ ಪಾಸಿಟಿವ್ ಆಗಿರ್ಬೇಕು ಗೌಡ್ರಿ. ಅವಾಗ ಮಾತ್ರನೇ ದೇವರು. ಇಲ್ಲ ಅಂತಂದರೆ ಎದುರುಕೊಂಬಂಗಿದ್ರೆ ಅದು ದೇವರಲ್ಲ ಗೌಡ್ರಿ. ಎದುರುಕೊಂಬಲೇಬಾರ್ದು ದೇವ್ರಿಗೆ. ಭಯ ಇರಬಾರ್ದು, ಭಕ್ತಿ ಇರಬೇಕು. ಸ್ವಾಮಿ ನಮ್ಮಪ್ಪ ಅಂತ ಅರ್ಥ ಆಯ್ತಾ? ಈಗ ಎಣ್ಣೆ ಕುಡಿಯೋದು ಬಿಡು ಬಿಡು ಅಂತ ನೀವೇನ ಹೇಳ್ತೀರ. ನಾನು ಫುಲ್ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಗೌಡ್ರಿ. ಎಣ್ಣೆ ಕುಡಿಯೋಕೆ ಬಿಡೋಕ್ಕಾಗಲ್ಲ. ನಾನೇನ ಎಣ್ಣೆ ಕುಡಿಯೋದು ಬಿಟ್ಟರೆ ಸತ್ತೋಗ್ಬಿಡ್ತೀನಿ ಗೌಡ್ರಿ, ಸತ್ತೋಗ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡ್ರಿ. ಇದೊಂದು ವಿಚಾರದಾಗ ನಿಮ್ಮ ಕೈ ಮುಗಿಳ್ತೀನಿ, ಏನೇಳಿ ಬೇಕಾದ್ರೆ ನಿಮ್ಮ ಕಾಲ್ಗೂ ಬೀಳ್ತೀನಿ. ಎಣ್ಣೆ ಕುಡಿಯೋದು ಬಿಡು ಸೀನಪ್ಪ ಅಂತಂದರೆ ಸೀನಪ್ಪ ಸತ್ತೋಗ್ಬಿಡ್ತಾರೆ. ಏನು ಹೇಳ್ರಿ, ಎಣ್ಣೆ ಕುಡಿಯೋ ವಿಚಾರ ಬಿಡಿಸೇ ಬರಬೇಡ್ರಿ ಗೌಡ್ರಿ. ಪ್ಲೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಗೌಡ್ರಿ. ಅದು ನೀನು ಬಾಯಿಗೆ ಮಣ್ಣಾಕ ಹೋಗ ತಾಸ್ಕಿ. ಎಣ್ಣೆ ಕುಡಿಯೋದು ಬಿಡಲ್ಲ ಅಂತ ಹೇಳಿರಿ ಯಾತತ್ತು ಕತೆ ಪುರಾಣ ಹೇಳ್ತಾನೆ. ನೋಡಿದೆ ಅಲ್ಲ ಬೋರಾಜ ಇವನ್ನ, ಎಣ್ಣೆ ಕುಡಿಯೋದು ಬಿಡು ಅಂದ್ಬಿಟ್ರೆ ಅವತ್ತಲೇ ಸತ್ತೋಗ್ತಾನಂತೆ. ಹಿಂಗಾದ್ರೆ ಹೆಂಗಲ್ಲ ಇವನ್ನ ಬದಲಾಯಿಸೋದು? ಇವ್ರ ಅಮ್ಮ ಪುಟ್ರಂಗಜ್ ಬಂದು ಗೌಡ್ರೆ 24 ಗಂಟೆ ನಿಮ್ಮ ಜೊತೆಗೆ ಇರ್ತಾನೆ ಇವನು, ಏನೋ ಒಂದಿಟ್ಟು ಹೇಳಿ ಅವ್ನಿಗೆ ಬುದ್ಧಿ ಕಲಿಸ್ರಿ ಅಂತ ಅವ್ರ ಅಮ್ಮ ಹೇಳ್ತೈತಿ. ಇವನು ನೋಡಿದ್ರೆ ಬಂದು ನನಗೆ ಬುದ್ಧಿ ಹೇಳ್ತಾನೆ, ದೇವರು ದಿಂಡ್ರು ಭಯ ಭಕ್ತಿ ಅಂತಾನೆ. ಇವಂತ ಹೆಂಗಲ್ಲ ನಾವು ಬಾಳ್ಮೆ ಮಾಡೋದು? ಊರಲ್ಲೆಲ್ಲ ಬೈಕಂಬಲ್ವಲ್ಲ ಬೋರಾಜನ. ಇವ್ರು ಗೌಡ್ರಿಗೇನು ಒಂದಿಟ್ಟು ಗೊತ್ತಾಗಲ್ವೇ? 24 ಗಂಟೆ ಅವನ್ನ ಎಣ್ಣೆ ಕುಡಿಸ್ಕೊಂಡು ತಿರುಗಾಡಿಸ್ತಾರೆ ಅಂತಾನ ಊರಾಗ ಬೈಕಂಬಲ್ವೇ ಜನ? ಏನು ಮಾಡೋದು ಗೌಡ್ರಿ, ನಾವು ಹೇಳೋಕ್ಕಾಕೈತೆ ಅದನ್ನ? ಈ ನನ್ನ ಮಗ ಅರ್ಥ ಮಾಡ್ಕೋಬೇಕು. ಏನು ನಾವೇನು ಕುಡಿಯಲ್ವೇ? ನಾವು ಕುಡಿತೀವಿ. ಏನು 24 ಗಂಟೆ ಎಣ್ಣೆ ಮೇಲೆ ಇರೋಕ್ಕಾಕೈತೆ? ಏನೋ ಬದುಕು ಮಾಡ್ತೀವಿ, ಒಂದಿಟ್ಟು ಮೈನ ಹೋದಂಗೆ ಆಕೈತೆ. ರಾತ್ರಿ ಹೊತ್ನಾಗ ನಿದ್ದೆ ಬರಲಿ ಅಂತ ಹೇಳ್ಬಿಟ್ಟು ಕುಡಿತೀವಿ. ಈ ನನ್ನ ಮಗ ನಿದ್ದೆನ ಬರಲಿ ಯಾತನ ಬರಲಿ 24 ಗಂಟೆ ಎಣ್ಣೆ ಮೇಲೆ ಇರ್ತಾನೆ. ಮತ್ನಾಗಿದ್ರೆ ಈ ನನ್ನ ಮಗ ಏಯ್ ಸೋಮಕಿ ರಾಜ ಇಲ್ಲೂ ಸುಳ್ಳ್ಯಾಗೆ ಹೇಳ್ಸತ್ತ. 24 ಗಂಟೆ ಎಲ್ಲಿರ್ತೀನಿ? ಬರೀ 12 ಗಂಟೆ ಅಷ್ಟೇ. 12 ಗಂಟೆ ಮನೆಗೆ ಅಂಬ್ತೀನಲ್ಲ ರಾತ್ರಿ ಹೊತ್ನಾಗ, ಅವಾಗೆಲ್ಲ ಎಣ್ಣೆ ಕುಡಿತೀನಿ. ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡೋದಲ್ಲ. ಈಗ ಒಂದು ಕೆಲಸ ಮಾಡು, ಮಾತುಕತೆ ಬಿಟ್ಬಿಟ್ಟು ಬೈನ ಕೋಳಿ ಸಾರು ಮಾಡೋಣಪ್ಪ. ಗೌಡ್ರ ಮನೆ ಒಳ್ಳೆ ಊಟ ಅಷ್ಟೇ ನಮಗೆ. ಹೆಂಗ ಗೌಡ್ರ ಮನೆ ಊಟ ನಮ್ಗೊಂಟಾಟ ಅಂತನ ನಡೀರಿ. ಈಗ ಗೌಡ್ರೆ ಬೈನ ಹಿಡ್ಕೊಂಬತ್ತೀವಿ ಕೋಳಿನ. ಬರೋದು ಒಂದೊಂದು ಯಾಕೆ ನಂದೊಂದು ಹುಂಜ ಎರಡು ಕಟ್ ಮಾಡಿಸ್ಕೊಂಬಂದ್ಬಿಡೋಣ. ಕೊಯ್ಯೋದು ಪಯ್ಯಕ್ಕೆ ಹೋಗೋದು ಬೇಡ, ಇಲ್ಲಿ ಅಲ್ಲೇ ಕಟ್ ಮಾಡಿಸ್ಕೊಂಬರೋಣ. ಇಲ್ಲ ಅವೆಲ್ಲ ಪಜೀತಿ ಯಾವನು ಕಳ್ಳು ತೊಳ್ಕೊಂಡು ಲುಲ್ಮೆಕಾಯಿ ತೊಳೆಯೋದಂತೆ, ಈರಿ ತೊಳೆಯೋದಂತೆ, ದೊಮ್ಮೆ ತೊಳೆಯೋದಂತೆ. ಕೊಯ್ದು ರುಂಬಕ್ಕೆ ಸೇರಲ್ಲ ಕಾಣ ಜೌ. ಒಂದು ಕೆಲಸ ಮಾಡು, ಕಟ್ ಮಾಡಿಸ್ಕೊಂಬ. ನಮ್ಮ ಸಾಹೇಬ್ರ ಇದಾರಲ್ಲ, ಸಾಹೇಬ್ರ ಹತ್ರ ಕಟ್ ಮಾಡಿಸ್ಕೊಂಬರೋಣ. ಆತು ಆತು, ಬೈನಾಗ ಮಾಡೋಣ ಬಿಡು.